Oh, wasn't that just fantastic? A big round of applause for our great 5th and 6th dancers. Tonight, we celebrate the hard-working heroes who cultivate the land and bring abundance to our life. Get ready for a delightful blend and creativity and appreciation for the farming community. Our performers representing grade 5th and 6th will take us on a journey through the fields with their vibrant and energetic presentation. Let's welcome them with a big round of applause. ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ ಅನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳೆಗೆ ಕಾಯುತ್ತಾ ಸೂರು ಬಿಟ್ಟನು ಅನ್ನದಾತ ಅನ್ನದಾತ ನಮಗೆ ನೀವೇ ದೇವದೂತ ನಿಸ್ವಾರ್ಥ ಸೇವಿನಿ ಶ್ರಮದ ಯೋಗಿನಿ ಭೂಮಿ ಬಿತ್ತುವ ಮಹಾನ್ ಜ್ಞಾನಿನಿ ಮುಷ್ಟಿ ಬೀಜವ ರಾಶಿ ಮಾಡಿದೆ ಹಗಲು ರಾತ್ರಿಯ ಹರಿವೆ ಇಲ್ಲದೆ
ಅನ್ನದಾತ ಅನ್ನದಾತ ಭೇದ ಭಾವವು ಇಲ್ಲದಾತ ಶಾಂತಿ ದೇವರೆಂಬುವ ಈ ರೈತನ ಬದುಕು ಸಮಯವೇ ಲೆಕ್ಕರಿಯದ ಈ ನೂತನ ಹುರುಪು ಎಲ್ಲ ಕಷ್ಟ ಸುಖ ತನ್ನಲೇ ಇಟ್ಟು ಭೂಮಿಲಿ ನಿಂತನು ಜಾತಿ ಮತವ ಹಿರಿಮೆ ಗರಿಮೆಯ ಭೇದವ ಮರೆತು ಭೂಮಿ ತಾಯಿಯ ಪ್ರೀತಿ ಮಗನು ಪುಣ್ಯ ಮಾಡಿದವನು ಹಸಿರವರ ದನಿ ನೀಗಿಸೋ ದೇವರೂಪ ಇವನು ಇವನು ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳಗ್ಗೆ ಕಾಯುತ್ತ ಸೂರು ಬಿಟ್ಟರು ಅನ್ನದಾತ ಅನ್ನದಾತ ನಮಗೆ ನೀವೇ ದೇವದೂತ ಶಾಂತಿ ದೂತ. ಇನ್ನೊಂದು ವಾರದಲ್ಲಿ ನೀನು ಮಾಡಿರೋ ಬ್ಯಾಂಕ್ ಸಾಲನ ತೀರಿಸದೆ ಹೋದ್ರೆ ನಿನ್ನ ಹೊಲ ಮನೆನ ಜಪ್ತಿ ಮಾಡಬೇಕಾಗುತ್ತೆ. ಪ್ರಪಂಚ ಎಷ್ಟೇ ಬದಲಾದ್ರು ಎಷ್ಟೇ ಮುಂದುವರೆದ್ರು ನಮ್ಮಂತ ರೈತರ ಬದುಕಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಬೆವರು ಸುರಿಸಿ ಬೆಳೆ ಬೆಳೆದು ಸಾವಿರಾರು ಜನಕ್ಕೆ ಅನ್ನ ಕೊಡು ಈ ನಿಂಗಯ್ಯ ಇವತ್ತು ತಗೊಂಡಿರೋ ಸಾಲನ ತೀರಿಸೋಕಾಗ್ದೆ ನೇಣ್ ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಇಡೀ ದೇಶನೇ ಬಂದ್ ಮಾಡ್ತಾರೆ. ಆದ್ರೆ ರೈತ ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಿಲ್ಲ ಅಂತ ಯಾವತ್ತಾದ್ರೂ ಒಂದಿನಾದ್ರೂ ಬಂದ್ ಮಾಡಿದೀರಾ? ಸ್ಟ್ರೈಕ್ ಮಾಡಿದೀರಾ? ಒಂದು ಕಂಪನಿ ತಾನು ತಯಾರಿಸೋ ವಸ್ತುಗೆ ತಾನೇ ಬೆಲೆ ಫಿಕ್ಸ್ ಮಾಡುತ್ತೆ. ಆದ್ರೆ ರೈತ ತಾನು ರಕ್ತ ಬಸ್ತು ಬೆಳೆದಿರೋ ಬೆಳೆಗೆ ರೇಟ್ ಫಿಕ್ಸ್ ಮಾಡಕ್ಕಾಗ್ತಿಲ್ವಲ್ಲ, ಯಾಕೆ? ಇಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯೋ ರೈತರಿಗಿಂತ ಮಧ್ಯ ನಿಂತು ವ್ಯಾಪಾರ ಮಾಡೋ ದಳ್ಳಾಳಿನೇ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಈ ನಿಯಮನೆಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಒಟ್ನಲ್ಲಿ ರೈತರಿಗೂ ಉಪಯೋಗ ಆಗೋ ಯಾವ ನಿಯಮನೂ ವ್ಯವಸ್ಥೆ ಇಲ್ಲ ಅನ್ಸುತ್ತೆ. ಜೌರಯ್ಯ, ಕರಿಗೌಡ, ಕೆಂಪರಾಜು, ಈರಣ್ಣ, ಕಾಸಿಮು ಇವರೆಲ್ಲ ಆತರ ಪಟ್ಟು ಜೀವ ಕಳ್ಕೊಂಡ್ರು ಅನ್ಕೊಂಡಿದ್ದೆ. ನಂಬ್ಕೊಂಡಿರೋ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂದ್ಮೇಲೆ, ವ್ಯವಸಾಯಕ್ಕೋಸ್ಕರ ಮಾಡಿರೋ ಸಾಲ ನೆಮ್ಮದಿಯಿಂದ ಬಿಡ್ತಿಲ್ಲ ಅಂದ್ಮೇಲೆ ವಿಷ ಕುಡ್ದೆ ನೇಣ್ ಹಾಕೊಳ್ದೆ ಇನ್ನೇನ್ ಮಾಡ್ತಾರೆ? ಒಂದು ಸಲ ರೈತ ವ್ಯವಸಾಯನ ಬಿಡೋ ನಿರ್ಧಾರ ಮಾಡಿದ್ರೆ ಈ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಕೊನೆಯದಾಗಿ ಒಂದ್ ಮಾತು ಹೇಳ್ತೇನೆ, ತಿಳ್ಕೊಳ್ಳಿ. ಯೋಧ ಇಲ್ದಿರೋ ಸೈನ್ಯ, ರೈತ ಇಲ್ದಿರೋ ದೇಶ ಯಾವತ್ತೂ ಉದ್ಧಾರ ಆಗಲ್ಲ, ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲ ನಮ್ಮ ಮಾಲೂರು ರೈತರಿಗೆ ಜಯವಾಗಲಿ. ಈ ಮಕ್ಕಳಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ರೈತರ ಕಡೆಯಿಂದ. Performance, dear children. I respect all the farmers. Unique International School respects all the farmers, one who work hard for our country. Please give a big round of applause. Come on, Malur.